ಅದು ಸರ್ಪ್ರೈಸ್ ಆಗೇ ಇರಲಿ ಬಿಡು, ನೋಡೋಣ ನೀನದು ಯಾರು ಅಂತ ಕಂಡುಹಿಡಿತೀಯೋ ಹೇಗೆ ಅಂತ. ಅದು ಹಂಗಲ್ಲ. ಸರ್ಪ್ರೈಸ್ ಇಸ್ ಅ ಸರ್ಪ್ರೈಸ್. ಏನು ಹೇಳ? ಸರ್ಪ್ರೈಸ್ ಇಸ್ ಅ ಸರ್ಪ್ರೈಸ್. ಈ ವಿಷಯನ ಹಾಗೆಲ್ಲ ಹೇಳೋದಕ್ಕಾಗಲ್ಲ ತ್ರಿಶೂಲ್. ಯು ಕ್ಯಾರಿ ಆನ್. ಟಿಕೆಟ್ ಮಾಡ್ರೆ ಇದು ಆ ಹುಡುಗಿ ನನಗೂ ಗೊತ್ತು ಅಂತ ಹೇಳಿದ್ರು. ಯಾರಪ್ಪ ಅವಳು? ಶೇ ಬಿಡಲ್ಲ ಚಿಕೇಶ್ ಮಾಡ್ರೆ, ಆದಷ್ಟು ಬೇಗ ಕಂಡಿಡಿತೀನಿ, ನೋಡ್ತಾರೆ ತಾನೆ. ಹೇಳು, ನೀನೆಲ್ಲ ಹೇಳ್ತೀಯಮ್ಮ? ನಾನು ಎದುರಿಗಿದ್ದಾಗಲೇ ನಿನ್ನ ಮನಸ್ಸಲ್ಲಿರೋ ಪ್ರೀತಿನೆಲ್ಲ ಹೇಳ್ಕೊಳ್ಳಿಲ್ಲ. ಶಿವಾನಿ, ಒಂದಂತೂ ಸತ್ಯ, ನೀನು ಪ್ರೀತಿನ ಮುಚ್ಚಿಡೋ ಥರ ನಾನು ಮುಚ್ಚಿಡೋದಿಲ್ಲ. ನೀನು ಕಾಲ್ ಮಾಡಿದ್ರೆ ಏನಂತ ನಾನೇ ಮಾಡ್ತೀನಿ. ಐ ಲವ್ ಯು. ಓ ಶಿವಾನಿ, ನೀನು ನನ್ನ ಎಷ್ಟು ಆವರಿಸ್ಕೊಂಡಿದೀಯ ಅಂದ್ರೆ ನನ್ನ ಪ್ರೀತಿ ನಿನಗೆ ಎಷ್ಟು ಹೇಳ್ಕೊಂಡ್ರೆ ಸಾಲದು ಅನ್ಸುತ್ತೆ. ಇನ್ನೂ ಬೇಕು, ಇನ್ನೂ ಏನೋ ಬೇಕು ಅಂತ ಅನ್ನಿಸ್ತಾ ಇರತ್ತೆ. ಇದೇನಾ ಪ್ರೀತಿ? ಗೊತ್ತಿಲ್ಲ. ಇದೆಲ್ಲದಕ್ಕೂ ಉತ್ತರ ನೀನೇ ಕೊಡ್ಬೇಕು. ಸದ್ಯದಲ್ಲಿ ನೀನೇ ಕೊಡ್ತೀಯ, ಅದು ನನಗೆ ಗೊತ್ತು. ಶಿವಾನಿ, ಮನ್ಸಿನ ಮಾತು ನೆನೆನೆ ತಲುಪಿದೆ ಅಂತ ಅನ್ಸುತ್ತೆ. ಅದಕ್ಕೆ ಉತ್ತರನೂ ಹೌದು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನಲ್ಲಿರೋ ಪ್ರೀತಿ ನಿನ್ನಲ್ಲೂ ಇದೆ ಅಂತ ನನಗೆ ಗೊತ್ತಾಗಿ ತುಂಬಾ ಖುಷಿ ಆಗ್ತಾ ಇದೆ. ಇಂತಿ ನಿಮ್ಮ ತ್ರಿಶೂಲ್. ನೋ 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 ಇಲ್ಲ, ಇಂತಿ ನಿಮ್ಮ 3 ಇದೇ ಚೆನ್ನಾಗಿದೆ. ಅಲ್ಲೂ 3 ಇಲ್ಲೂ 3, ಅದೇ ಸಸ್ಪೆನ್ಸ್. ಎಸ್, ಇದನ್ನ ಜೋಪಾನಾಗಿ ನೋಡ್ಕೋ. ಓಕೆ ಓಕೆ, ಚೆನ್ನಾಗಿದೆ ಫೋಟೋ. ಅದಕ್ಕೆ ಉತ್ತರ ಹ್ಞೂ ಅನ್ನೋದು ನನಗೆ ಗೊತ್ತು. ನನ್ನಲ್ಲಿರೋ ಪ್ರೀತಿ ನಿನ್ನಲ್ಲೂ ಇದೆ ಅಂತ ತಿಳಿದು ತುಂಬ ಖುಷಿ ಆಯಿತು. ಏನಿದು? ಯಾರು ಇದನ್ನೆಲ್ಲ ಬರ್ದಿರೋದು? ನಾವಿಲ್ದೇ ಇರುವಾಗ ಮನೆಗೆ ಯಾರಾದ್ರೂ ಬಂದಿದ್ರಾ? ನಮ್ಮ ಬಗ್ಗೆ ಯಾರಿಗಾದ್ರೂ ಏನಾದ್ರೂ ಗೊತ್ತಾಗಿದ್ಯಾ? ನೀನು ಅಷ್ಟೊಂದು ಯೋಚನೆ ಮಾಡಬೇಕಾಗಿರೋ ಅಗತ್ಯ ಇಲ್ಲ ನೀಲಿ. ಇದನ್ನು ಬರ್ದಿರೋದು ಖಂಡಿತ ಅವನೇ ಬಂದು ನನ್ನನ್ನು ಅಪ್ಕೊಂಡಿದ್ದೆ. ಈ 3 ಅಕ್ಷರ ಆದಷ್ಟು ಬೇಗ 3 ಗಂಟಾಗಿ ನಮ್ಮ ಪ್ರೀತಿ ನಂಟಾಗಬೇಕು. ಅದೇ ನನ್ನ ಆಸೆ ನೀಲಿ. ಎಸ್, ಎಲ್ಲ ನಾನು ಅನ್ಕೊಂಡಂಗೆ ಆಗೋಯ್ತು. ಇವಾಗಲೇ ಹೋದ್ರೆ ಇನ್ನೇನಾಗೋಗುತ್ತೆ. ಕಾಯಿಸೋಣ, ಇನ್ನೂ ಏನಾದರೂ ಸರ್ಪ್ರೈಸ್ ಕೊಟ್ಟು ಆಮೇಲೆ ಇದ್ರಲ್ಲಿ ಬರ್ತೀನಿ. ಕೊನೆಗೂ ಆ ದೇವರು ನನ್ನ ಕೋರಿಕೆನ ಈಡೇರಿಸ್ಬಿಟ್ಟ ನೀಲಿ. ನಿಮ್ಗೆಲ್ಲ ಮೋಸ ಮಾಡಬಾರ್ದು, ದ್ರೋಹ ಮಾಡಬಾರ್ದು ಅಂತ ನಾನು ಆಗ್ಲೂ ಬಾಯ್ ಬಿಡ್ಲಿಲ್ಲ. ಡಾಕ್ಟ್ರೇ, ನಿಮ್ಮ ಜಾಗದಲ್ಲಿ ನಾವು ಯಾರೇ ಇದ್ದಿದ್ರು ಆ ಪೈಕೆ ಬಾಯ್ಬಿಟ್ಬಿಡ್ತಿದ್ವಿ. ಒಳ್ಳೇದೇ ಮಾಡಿದೆ ಸಾಬ. ನೀನೇನಾದರೂ ಹೆದರಿಕೆಯಲ್ಲಿ ನಮ್ಮ ಯಾರ್ದಾರು ಹೆಸರು ಹೇಳಿದರೆ ಇಷ್ಟರಲ್ಲಿ ಯಾರು ಒಬ್ಬನ್ನ ಕಳ್ಕೊಬೇಕಾಗಿತ್ತು. ನಾನು ಆಗಿಣಿ ಮೇಲ್ಗೈ ಸಾಧಿಸಿರೋಳು. ಅಲ್ಲ ಕಂಡೆ, ನೀನು ಏನು ಹೇಳ್ತಾ ಇದ್ದಾಗ ಅವಳು ಹಂಗೆ ಸುಮ್ಮನೆ ಆಗ್ಬಿಟ್ಲಟ? ಇಲ್ಲ, ಬಾಯ್ ಬಿಡಿಸೋದಕ್ಕೆ ಪ್ರಯತ್ನ ಪಟ್ಲು. ನಿಮ್ಮ ಸ್ನೇಹಿತರ ಹೆಸರು ಹೇಳು, ನಿನಗೆ ಪ್ರಾಣ ಭಿಕ್ಷೆ ಕೊಡ್ತೀನಿ ಅಂತ ಹೇಳಿದ್ಲು. ನಾನು ನಿಮಗೆ ಚೆಕ್ ಮೇಟ್. ಏನೋ ಕತೆ ಹೇಳ್ತಿದ್ಯಾ ತಾನೆ?
ನೋ 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 ನೋಡ್ತಾ ಇರಿ ಚಿಕ್ಕ ಯಜಮಾನ್ರೆ, ನನ್ನ ಸರ್ಪ್ರೈಸ್ ನಿಮಗೆ ತೋರಿಸಿದ ತಕ್ಷಣ ನೀವು ಶಾಕ್ ಆಗಿ ಹೋಗ್ತೀರಾ. ಆಮೇಲೆ ಬಾಯಿಂದ ಮಾತೇ ಬರೋದಿಲ್ಲ, ನೀವು ನಿಬ್ಬೆರಗಾಗಿ ಹೋಗ್ತೀರಾ. ಓಹೋ ಇಂಥದ್ದೇನಪ್ಪ? ಅದ ಹಂಗೆ ಸ್ಪೆಷಲ್. ಚಿಕ್ಕ ಯಜಮಾನ್ರೆ ಬಾಯ್. ಲೇ ತ್ರಿಶೂಲ್, ಸರ್ಪ್ರೈಸ್ ಏನು ಅಂತ ಹೇಳ್ಬಿಟ್ಟಾದ್ರು ಹೋಗೋ. ಸರ್ಪ್ರೈಸ್ ಈಸ್ ಎ ಸರ್ಪ್ರೈಸ್. ಸೊ ಬಾಯ್ ಬಾಯ್. ತ್ರಿಶೂಲ್ ಹೇಳ. ದಕ್ ದಕ್ ತ್ರಿಶೂಲ್, ಆ ನಾಗಿಣಿ ಕತಿಯ ಅಲ್ಗೆ ಬಿಟ್ಬಿಡು. ಪದೇ ಪದೇ ಯಾಕದ್ನ ಗೆಪ್ಪಿ ಮಾಡ್ಕೊಂಡಿ? ಇವ್ರು ನೆನ್ಸ್ಕೊಳ್ಳೋದು ಬಿಟ್ಬಿಟ್ರೆ ನಾಗಿಣಿ ನಮ್ಮನ್ನು ಸುಮ್ಮನೆ ಬಿಟ್ಬಿಡ್ತಾಳ. ಒಂದ್ಸಲಿ ಹೇಗೋ ನಾವೆಲ್ಲರೂ ಎಸ್ಕೇಪ್ ಆಗಿದ್ದೀವಿ, ಮತ್ತೇನಾರು ಸಿಕ್ಕಾಕೊಂಡ್ರೆ ಸಾವಿನ ಭಯದಲ್ಲಿ ಬದುಕೋದು ಬಿಟ್ಟು ಬೇರೆ ದಾರಿ ಇಲ್ವ ನಮ್ಗೆ? ಎಷ್ಟು ದಿನ ಅಂತ ಹೀಗೆ ನಾವು ಬದುಕೋದು? ದಿಗ್ವಿಜಯ್ ಅವರೇ, ಇದಕ್ಕೇನು ಪರಿಹಾರನೇ ಇಲ್ವಾ? ಇದೆ ಸಾಂಬ. ಆ ನಾಗಿಣಿ ಮತ್ತೆ ನಿನ್ನ ಎದುರಿಗೆ ಬಂದ್ರೆ ಗುರ್ತಿಡಿತ್ಯಾ? ಖಂಡಿತ ಗುರ್ತಿಸ್ತೀನಿ. ಅವಳು ನನ್ನ ಸಾವಿನ ರೂಪದಲ್ಲಿ ನನ್ನ ಕಣ್ಣು ಮುಂದೆ ಬಂದವಳು. ನಾನು ಅವಳನ್ನ ತೋರಿಸ್ತೀನಿ. ಒಂದ್ಸಲ ಅವಳು ನನ್ನ ಕಣ್ಣು ಮುಂದೆ ಬಂದರೆ ಸಾಕು. ನಾನು ಅದೇ ದಿನಕ್ಕೆ ಕಾಯ್ತಾ ಇದ್ದೀನಿ. ದಿಗ್ವಿಜಯ್ ಅವರೇ, ನಾಗಿಣಿನ ನಮ್ಮಿಂದ ಸಾಯಿಸೋದಕ್ಕೆ ಸಾಧ್ಯನಾ? ಹುಲಿಗೆ ಹಸುವಾದಾಗ ಜಿಂಕೆನ ಓಡಿಸ್ಕೊಂಡು ಹೋಗುತ್ತೆ. ಜಿಂಕೆ ಓಡ್ದಿದ್ರೆ ಅದು ಜೀವ ಉಳಿಯಲ್ಲ. ಹುಲಿ ಓಡ್ದಿದ್ರೆ ಹಸು ಹಿಂಗಲ್ಲ. ಇಲ್ಲಿ ನಾನು ಹುಲಿ, ಅವಳು ಜಿಂಕೆ. ಬೇಟೆ ಆಡೇ ಆಡ್ತೀನಿ. ಒಂದು ಸಣ್ಣ ತಪ್ಪು ಮಾಡಿದ್ರು ಅದು ನಮ್ಮನ್ನ ಎಷ್ಟು ವರ್ಷಗಳ ಹಿಂದೆ ಕರ್ಕೊಂಡು ಹೋಗುತ್ತೆ ಅಂತ ಗುರುಗಳ ಹೇಳಿದಾರಲ್ವಾ. 23 ವರ್ಷಗಳ ನಮ್ಮ ಹೋರಾಟಕ್ಕೆ, ನಮ್ಮ ನೋವಿಗೆ ಫಲ ಸಿಗೋ ಸಮಯ ಬಂದಿದೆ. ಅದನ್ನು ನಾವು ಹಾಳು ಮಾಡ್ಕೋಬಾರ್ದು. ಸಾಂಬ ಶಿವ ನನ್ನ ಮತ್ತೆ ಆದಿಶೇಷನ್ ಪ್ರೀತಿ ಮಧ್ಯೆ ಬರೋದಿಲ್ಲ ತಾನೆ? ಶಿವಾನಿ, ನಿನ್ನ ಮತ್ತೆ ಆದಿಶೇಷ ಆಗಿರೋ ತ್ರಿವಿಕ್ರಮ್ ಮಧ್ಯ ಸಾಂಬ ಶಿವ ಮಾತ್ರ ಅಲ್ಲ, ಯಾರೂ ಬರಕ್ಕಾಗಲ್ಲ. ಕೊನೆ ಪಕ್ಷ ಸುಳ್ವಾನ ಕೊಡೋ. ಹೌದಾ? ಹಾ, ಇಷ್ಟು ದಿವಸ ಆ ವಿಷಯದ ಬಗ್ಗೆ ನೀವು ನನಗೆ ತುಂಬಾ ಒತ್ತಾಯ ಮಾಡ್ತಾ ಇದ್ರಿ. ಅದ್ರಲ್ಲೂ ಅಮ್ಮ ಅಂತೂ ಒಂದು ಸ್ಟೆಪ್ ಮುಂದೆ. ನಾನು ಇಷ್ಟೇ ಹೇಳೋದು, ಸರ್ಪ್ರೈಸ್ ನಾಳೆ ಕೊಡ್ತೀನಿ, ಅಲ್ಲಿ ತನಕ ತಲೆಗೆ ಸ್ವಲ್ಪ ಕೆಲಸ ಕೊಡಿ. ಓಕೆ? ಏನೇ ಇವನು ಹಿಂಗ್ ತಲೆ ಕೂಡ ಬಿಡ್ತಾ ಇದ್ದಾನೆ. ಏನಂತ ಹೇಳ್ಬೇಡ. ನೋ 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 ನೋ, ಇಲ್ಲ ಇಲ್ಲ ಇಲ್ಲಪ್ಪ, ನಿಜ ಇಲ್ಲ. ಸರ್ಪ್ರೈಸ್ ನಾಳೆ ಕೊಡ್ತೀನಿ. ಅಷ್ಟಕ್ಕೂ ನಾವು ಯಾವ ವಿಷಯಕ್ಕೆ ಅವ್ನಿಗೆ ಒತ್ತಾಯ ಮಾಡಿದ್ದು? ಲೈ ಸಾಂಬಾರಕ್ಕೆ ಆಮೇಲೆ ಕೂತು ಯೋಚನೆ ಮಾಡೋಣ. ಲೇ ತ್ರಿಶೂಲ್, ನನ್ನ ಹತ್ರ ಏನೋ ಸರ್ಪ್ರೈಸು? ನೀನು ಸರ್ಪ್ರೈಸ್ ಏನು ಅಂತ ಹೇಳಿ, ಇಲ್ಲಾಂದ್ರೆ ನಾನು ವಾಪಸ್ ಹೋಗ್ತೀನಿ. ಒಂದು ನಿಮಿಷ, ನಿಮ್ಗೊಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಆ ಸರ್ಪ್ರೈಸ್ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ನೀವು ಆ ಸರ್ಪ್ರೈಸ್ ನೋಡಿದ ತಕ್ಷಣ ಶಾಕ್ ಆಗೋದಂತ ಗ್ಯಾರಂಟಿ. ನೋಡ್ತಾರೆ. ಏನು ವಿಚಿತ್ರವಾಗಿ ಆಡ್ತಿದ್ಯಾ ನೀನು? ಯಾವತ್ತೂ ನನ್ನಿಂದ ಯಾವ ವಿಷಯನೂ ಮುಚ್ಚಿಟ್ಟಿರಲಿಲ್ಲ. ಆದ್ರೆ ಇವತ್ತು ನೋಡಿದ್ರೆ ಅಂದ್ರೆ ವಿಷಯ ಬೇರೆ ಏನೋ ಇದೆ ಅಂತ ಆಯ್ತು. ಬೇರೆನೆ. ಚಿಕೇಶ್ ಮಾಡ್ರೆ, ಇವಾಗ ನೀವು ಮದುವೆ ಆಗ್ತಾ ಇದ್ದೀರಾ. ನೀವು ಮದುವೆ ಆದ್ಮೇಲೆ ನಿಮ್ ಲೈಫಿಗೆ ಒಬ್ರು ಸ್ಪೆಷಲ್ ಪರ್ಸನ್ ಎಂಟ್ರಿ ಕೊಡ್ತಾರೆ. ಅದೇ ತರ ಈ ಸರ್ಪ್ರೈಸ್ನು ಅಲ್ಲ? ಅಯ್ಯೋ, ಹಾಗೆಲ್ಲ ಏನಿಲ್ಲ ಚಿಕೇಶ್ ಮಾಡ್ರೆ. ನೀವು ನಾನು ಕೊಡೋ ಸರ್ಪ್ರೈಸ್ ನೋಡಿ ತುಂಬಾ ಖುಷಿಯಾಗಿ ಹೋಗ್ತೀರಾ, ನನ್ನ ಗ್ರೇಟ್ ಅಂತೀರಾ, ಹಾರ್ಡ್ ಹೊಗಳ್ತೀರಾ. ನೀವು ಅವ್ರನ್ನ ನೋಡಿದ ತಕ್ಷಣ ಎಲ್ಲ ಮರ್ತು ಬಿಡ್ತೀರಾ. ಅವರು ಅಂದ್ರೆ ಗರ್ಲ್ ಫ್ರೆಂಡಾ? ಲೇ ಹೇಳೋ ಕಳ್ಳ, ಹೇಳ. ಅದಕ್ಕೆ ನಿಮ್ಮ ಹತ್ರ ಏನು ಮುಚ್ಚಿಡಕ್ ಆಗೋದಿಲ್ಲ. ನನ್ನ ಮನ್ಸಲ್ಲಿ ಇರೋದೆಲ್ಲ ಕಂಡಿಡ್ ಬಿಡ್ತೀರಾ ನೀವು. ಅಂದ್ರೆ ಗರ್ಲ್ ಫ್ರೆಂಡ್ ಅಂತ ಆಯ್ತು. ಏನು ಲವ್? ಒಂಥರ ಹಾಗೆ ಅನ್ಕೊಳ್ಳಿ. ಲೇ ಯಾರೋದು? ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ನೀವು ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳ್ತಾ ಇದ್ದೀರಾ. ನಾನು ಏನು ಹೇಳೋದಿಲ್ಲ. ನೀವು ಅವ್ರನ್ನ ನೋಡಿದ ತಕ್ಷಣ ಕುಣ್ದಾಡ್ಬಿಡ್ತೀರಾ ಅಷ್ಟೇ. ಬನ್ನಿ. ಲೇ ತ್ರಿಶೂಲ್, ನನಗೊಂದು ಕ್ಲೂ ಆದ್ರೂ ಕೊಡ. ಬನ್ನಿ ಚೆಕ್ ಮಾಡ್ರಿ. ನೀವು ಎಷ್ಟೊತ್ತಿಗೆ ಆಗುತ್ತೋ ಎಷ್ಟೊತ್ತಿಗೆ ಹೋಗುತ್ತೋ ಒಂದು ಗೊತ್ತಾಗಲ್ಲ. ಅವಳು ಮೊದಲನೇದಾಗಿ ಫಾರಿನ್ ರಿಟರ್ನು. ಟೀ ಬೇಕ್ ಟೈಮಲ್ಲಿ
ಬ್ರೇಕಪ್ ಮಾಡ್ಕೊಂಡ್ರು ಮಾಡ್ಕೊಂಡ್ಬಿಟ್ಲು. ಮುಚ್ಚ ಬಾಯ್. ನನ್ನ ಮಗ ಸಿಕ್ಕಿದವ್ರನ್ನೆಲ್ಲ ಲವ್ ಮಾಡಿರಲ್ಲ, ಅವಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡೆ ಪ್ರೀತಿ ಮಾಡಿರ್ತಾನೆ. ಇನ್ನೊಂದ್ಸಲ ಈ ತರ ಆಲೋಚನೆ ಮಾಡೋದು, ಚೀಪ್ ಆಗಿ ಮಾತಾಡೋದು ಮಾಡಿದ್ರೆ ಚೆನ್ನಾಗಿರಲ್ಲ. ನನಗೆ ದೊಡ್ಡವಾಗಿ ಅನ್ನಿಸ್ತಾ ಇದೆ, ಅವರಿಬ್ಬರು ಮದುವೆನ ಯಾರಿಂದನೂ ಮುರಿಯಕ್ಕಾಗಲ್ಲ. ಸಾರಿ ಬಾಜಿ. ಅಂದ್ರೆ ಇದನ್ನ ತ್ರಿವಿಕ್ರಮ್ ಬರ್ದು ಕಳ್ಸಿದ್ದ? ನಿನ್ನ ಹತ್ರ ಕೊಟ್ಟು ಕಳ್ಸಿದಾರ? ಸಾರಿ ನೀನು ಅವಾಗಿಂದ ಇದನ್ನ ಕೊಡೋದಕ್ಕೆ ಟ್ರೈ ಮಾಡ್ತಿದ್ದ? ನನಗೆ ಗೊತ್ತಾಗ್ಲೇ ಇಲ್ಲ. ಇಲ್ಲ, ಇಂತಡ ಮಾಡಬಾರ್ದು. ನಾನು ಈಗಲೇ ಹೊರಡ್ಬೇಕು. ಈ ಜಾಗ ಇನ್ನು ಎಷ್ಟೊತ್ತು ಕಾಯ್ಬೇಕು? ಇಷ್ಟೊಂದು ಅರ್ಜೆಂಟ್ ಮಾಡಿದ್ರೆ ಹೆಂಗ್ ಚಿಕ್ಕ ಮಾಡ್ರೆ? ಇನ್ನೊಂದು 2 ನಿಮಿಷ ಕಾಯಿರಿ. ನೀವು ಆ ಸರ್ಪ್ರೈಸ್ ನೋಡಿದ ತಕ್ಷಣ ಖುಷಿಯಿಂದ ಭೂಮಿ ಮೇಲೆ ಇರೋದಿಲ್ಲ, ಆಕಾಶದಲ್ಲಿ ತೇಲಾಡ್ತಾ ಇರ್ತೀರಾ. ಅಂಥದ್ದು ಏನು? ದೇವೇ ಬಯಸಿ ಜೊತೆ ಮಾಡಿರೋ ಸಂಬಂಧ ತರ ಇದೆ ಈ ಸರ್ಪ್ರೈಸ್. ದೇವ್ರೇ ಜೊತೆ ಮಾಡಿರೋದು? ಯಾರ ಜೊತೆ ಮಾಡಿರೋದು? ಒಂದು ಅರ್ಥ ಆಗ್ತಿಲ್ಲ ನಂಗೆ. ಅರ್ಥ ಆದ್ರೆ ಅದು ಸರ್ಪ್ರೈಸ್ ಆಗೋದಿಲ್ವಲ್ಲ ಚಿಕ್ಕ ಮಾಡ್ರೆ? ನಂಗಂತೂ ಒಂದು ಅರ್ಥ ಆಗ್ತಿಲ್ಲ. ಅದೇನ್ ಮಾಡ್ತಿದ್ಯೋ ಏನೋ. ಓಹ್ ಗಾಡ್. ನನಗೆ ಕ್ಲಾರಿಟಿ ಇದೆ ಚಿಕ್ಕ ಮಾಡ್ರೆ. ನಾನು ಪ್ರೀತಿಸ್ತಾ ಇರೋ ಹುಡುಗಿನ ತೋರಿಸ್ತಾ ಇದ್ದೀನಿ ಅನ್ನೋ ಖುಷಿ ಇದೆ. ತ್ರಿವಿಕ್ರಮ್ ಇದ್ದಕ್ಕಿದ್ದ ಹಾಗೆ ನನ್ನ ಬರೋದಕ್ಕೆ ಯಾಕೆ ಹೇಳಿದ್ರು? ಅದು ಪಾರಿವಾಳದ ಕಾಲ್ಗೆ ಚೀಟಿ ಕಟ್ಟಿ ಮೆಸೇಜ್ ಅಥವಾ ಕಾಲ್ ಮಾಡ್ಬೋದಿತ್ತಲ್ವಾ? ಯಾಕೆ ಹೀಗೆ ಮಾಡಿದ್ರು? ಏನಾದರೂ ಸರ್ಪ್ರೈಸ್ ಕೊಡಬೇಕು ಅಂತ ಹೀಗೆ ಮಾಡಿದ್ರಾ? ಸರ್ಪ್ರೈಸ್ ಆದರೆ ಎಲ್ಲಿ ಬೇಕಾದರೂ ಕೊಡ್ಬೋದಾಗಿತ್ತು. ಕಾಡ್ಗೆ ಯಾಕೆ ಬರೋಕ್ಕೆ ಹೇಳಿದ್ರು? ಹಸಿರು ಅಂದರೆ ನನಗಿಷ್ಟ ಅಂತ ಹೇಳಿದ್ರಲ್ವಾ, ಅದಕ್ಕೆ ಅನ್ಸುತ್ತೆ. ಆದರೂ ಆ ಸರ್ಪ್ರೈಸ್ ಏನಿರ್ಬೋದು? ಚಿಕ್ಕೇಶ್ ಮಾಡ್ರೆ, ಬರೀ ಬಾಯಿ ಮಾತಲ್ಲಿ ಹೇಳೋದಾಗಿದ್ರೆ ನಾನು ನಿಮ್ಮನ್ನ ಇಷ್ಟೊತ್ತು ಕಾಯಿಸ್ತಾ ಇದ್ನಾ? ನೀವು ಆ ಸರ್ಪ್ರೈಸ್ ನ ನಿಮ್ ಕಣ್ಣೆದ್ರಿಗೆ ನೋಡ್ಲಿ ಅಂತ ನಾನು ಇಷ್ಟೊಂದು ತಯಾರಿ ಮಾಡ್ಕೊಂಡು ಬಂದಿರೋದು. ಚಿಕ್ಕೇಶ್ ಮಾಡ್ರೆ, ನಾನು ಖುಷಿಯಾಗಿದ್ರೆ ಅದನ್ನ ನೋಡಿ ನೀವು ಖುಷಿ ಪಡ್ತೀರಲ್ವಾ? ಹೌದು. ನನ್ನ ಖುಷಿ ಇರೋದೇ ನೀವು ನೋಡೋ ಸರ್ಪ್ರೈಸ್ ಅಲ್ಲಿ. ಅದಕ್ಕೆ ಒಂದು 2 ನಿಮಿಷ ವೆಯ್ಟ್ ಮಾಡೋಕ್ಕಾಗಲ್ಲ ಪ್ಲೀಸ್? ಇನ್ನು 2 ನಿಮಿಷ ವೆಯ್ಟ್ ಮಾಡ್ತೀನಿ ಅಷ್ಟೇ, ಓಕೆನಾ? ಅಷ್ಟು ಮಾಡಿ ಸಾಕು. ಆಯ್ಕೆ ವಿಷಯದಲ್ಲಿ ನೀವು ನೋಡೋ ಸರ್ಪ್ರೈಸ್ ಸರಿಯಾಗಿ ಹೊಂದತ್ತೆ ಅನ್ನೋದು ನನ್ನ ನಂಬಿಕೆ. ಮತ್ತೆ ನಾನು ಈ ಸರ್ಪ್ರೈಸ್ ನಮ್ಮ ಅಪ್ಪ ಅಮ್ಮಂಗೆ ತೋರಿಸು ಇಲ್ಲ, ಹೇಳೂ ಇಲ್ಲ, ನಿಮ್ಗೆ ಫಸ್ಟ್ ಹೇಳ್ತಾ ಇರೋದು ಚಿಕ್ಕೇಶ್ ಮಾಡ್ರೆ. ಈ ಸರ್ಪ್ರೈಸ್ ನ ನೀವು ನೋಡಿದ ತಕ್ಷಣ ಕೋಪ ಮಾಡ್ಕೋಬಾರ್ದು. ಯಾಕೆ ಇವನು ನನ್ಗೆ ಇಷ್ಟು ದಿವಸ ಹೇಳಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ಓಕೆ, ಈಗಲಾದ್ರೂ ನಾನು ಸರ್ಪ್ರೈಸ್ ನೋಡ್ಬೋದಾ? ನೋಡಿ ಚಿಕ್ಕೇಶ್ ಮಾಡ್ರೆ, ನೋಡಿ ನನ್ನ ಸೆಲೆಕ್ಷನ್ ಕರೆಕ್ಟ್ ಆಗಿದೆಯಾ ಹೇಳಿ, ಓಕೆನಾ? ಎಲ್ಲಿ ಸರ್ಪ್ರೈಸು? ಅಲ್ಲಿ. ನಾನು ಮದುವೆ ಆಗ್ತಿರೋ ಹುಡುಗಿನ ನೀನು ಕಂಡುಹಿಡಿತೀಯ ಅಂತ ನಂಗೆ ಗೊತ್ತಿತ್ತು. ಅಂತೂ ಶಿವಾನಿನೇ ನನ್ನ ಹುಡುಗಿ ಅಂತ ನೀನು ಕಂಡು ಹಿಡಿದ್ಬಿಟ್ಟೆ. ಸೂಪರ್ ತ್ರಿಶೂಲ್. ಶಿವಾನಿ ಅಂದ್ರೆ ಪ್ರಾಣ ಕಣೋ. ಐ ಲವ್ ಹರ್ ಅ ಲಾಟ್. ನಾನು ಎಷ್ಟು ಇಷ್ಟಪಡ್ತೀನಿ ಅಂದ್ರೆ ನನ್ನ ಲೈಫಲ್ಲಿ ಯಾರನ್ನೂ ಇಷ್ಟಪಟ್ಟಿಲ್ಲ. ಅದನ್ನ ನೀನು ಸರಿಯಾಗಿ ಗೆಸ್ ಮಾಡಿದೆನೋ. ನನ್ನ ಬೆಸ್ಟ್ ಫ್ರೆಂಡ್ ಆಗಿ ಸಾರ್ಥಕ. ಈ ವಿಷಯನ ನಾನಿಂದ ಸೀಕ್ರೆಟ್ ಆಗಿ ಇಟ್ಟಿದ್ದೆ ಅನ್ಕೊಂಡಿದ್ದೆ, ಆದ್ರೆ ಕಿಲಾಡಿ ಕಣೋ ನೀನು. ಎಲ್ಲ ತಿಳ್ಕೊಂಬಿಟ್ಟೆ ಅಲ್ಲ? ಇವತ್ತು ನಮ್ಮ ಸೊಸೆನ ಮನೆಗೆ ಕರ್ಕೊಂಡ್ ಬರ್ತಾ ಇದ್ದಾನೆ. ನಾವ್ ಇಷ್ಟು ದಿನ ಒತ್ತಾಯ ಮಾಡ್ತಾ ಇದ್ದಿದ್ದು ಅದನ್ನೇ ಅಲ್ವೇನೆ? ಕಿಲಾಡಿ ಕಣೆ ಅವನು. ಅವ್ನು ಯಾವ್ದೋ ಹುಡುಗಿನ ಇಷ್ಟಪಟ್ಟಿರ್ತಾನೆ, ನಮ್ಗೆ ಹೇಗೆ ಹೇಳೋದು ಅಂತ ಯೋಚನೆ ಮಾಡಿ ಅವಳನ್ನ ನೇರವಾಗಿ ಮನೆಗೆ ಕರ್ಕೊಂಡ್ ಬಂದಿರ್ತಾನೆ. ಹಾಗಾದ್ರೆ ತ್ರಿಶೂಲು ಹೆಂಡತಿ ಆಗೋಳ್ನ
ಈ ಮನೆ ಸೊಸೆ ಆಗೋಳನ್ನ ಕರ್ಕೊಂಡ್ ಬರ್ತಾ ಇದ್ದಾನ ರೀ. ನನಗ್ ತುಂಬಾ ಖುಷಿ ಆಗ್ತಾ ಇದೆ ಕಣ್ರಿ. ನನಗೂ ಅಷ್ಟೇ ಖುಷಿ ಆಗ್ತಿದೆ ಕಣ. ನಮ್ಗೆ ಎಷ್ಟೊಂದು ಸಂತೋಷ ಆಗ್ತಾ ಇದೆ. ಒಂದ್ ಹುಡುಗಿನ ಪ್ರೀತಿಸಿ ಆ ಪ್ರೀತಿನ ನಮಗ್ ತೋರ್ಸಕ್ಕೆ ತುದಿಗಾಲಲ್ಲಿ ನಿಂತಿರೋ ತ್ರಿಶೂಲ್ಗೆ ಇನ್ನೆಷ್ಟು ಖುಷಿ ಆಗ್ತಿರ್ಬೇಕು. ಅಂತೂ ನನ್ ಮಗನ ಜೀವನದಲ್ಲೂ ಸಂತೋಷ ಸಂಭ್ರಮ ಎಲ್ಲ ಬಂದೇ ಬಿಡ್ತು. ಅದನ್ನ ನೋಡೇ ನಾನು ಇಲ್ಲಿಗೆ ಬಂದಿದ್ದು. ಚೀಟಿನ ಭಾರಿ ಒಳಗೆ ಕಾಲು ಕಟ್ಟಿತ್ತ? ನಾನು ಕಳ್ಸಿಲ್ವಲ್ಲ. ನೀವ್ ಕಳ್ಸಿಲ್ವಾ? ಹಾಗಾದ್ರೆ ಯಾಕೆ ನಗ್ತಾ ಇದ್ದೀರಾ? ಏನಾಯ್ತು? ನೀವ್ ಚೀಟಿ ಕಳ್ಸಿಲ್ಲ ಅಂದ್ರೆ ಬೇರೆ ಯಾರು ಕಳ್ಸಕ್ ಸಾಧ್ಯ? ಎಲ್ಲ ಕೆಲಸ ಅವಂದೆ. ಯಾರ್ದು? ತ್ರಿಶೂಲ್ದು. ಬಾರ, ನಿನ್ಗೆ ಕರಿತಾ ಇರೋದು. ಲೇ, ಎಷ್ಟು ಕರೆದ್ರು ಹಾಗೆ ಹೋಗ್ತದೆ ತ್ರಿಶೂಲ್. ಅವನಿಗೆ ಹುಡುಗಿರ ಜೊತೆ ಮಾತಾಡೋದಕ್ಕೆ ಸ್ವಲ್ಪ ಸಂಕೋಚ. ಎಷ್ಟು ಕೆಲಸ ಇದೆಯೋ ಅಷ್ಟು ಚೆನ್ನಾಗಿ ಮಾಡ್ತಾನೆ. ಅದಕ್ಕೆ ಎಲ್ಲ ಹೋಗ್ತಿರ್ಬೇಕು. ಇಲ್ಲ ತ್ರಿವಿಕ್ರಮ್, ತ್ರಿಶೂಲ್ ಹೋಗಿದ್ದಕ್ಕೆ ಬೇರೆನೇ ಕಾರಣ ಇದೆ. ಅದನ್ನ ನಾನು ನಿಮ್ಗೆ ಹೇಳೋದಕ್ಕಾಗಲ್ಲ. ಶಿವಾನಿ ಅವರೇ, ನೀವ್ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ನನಗೆ ಇಷ್ಟು ಒಳ್ಳೆ ಫ್ರೆಂಡ್ ಇದ್ದಾನೆ ಅಂತ ಆಶ್ಚರ್ಯ ಆಯ್ತಾ? ನಿಮ್ಗಿನ್ನ ಹೇಳೋದು ತುಂಬಾ ಇದೆ. ಬನ್ನಿ, ಹಾಗೆ ಒಂದು ವಾಕ್ ಹೋಗೋಣ. ನನ್ನ ಶಿವಾನಿ ನೀ ಎಷ್ಟೊಂದು ಪ್ರೀತಿಸ್ತಾ ಇದ್ದೆ. ಅವಳು ನನ್ನ ಪ್ರೀತಿಸ್ತಾಳೆ ಅಂತ ನನ್ನ ಮನಸ್ಸು ಗಾಳಿಪಟ ಹಾರಾಡ್ತಾ ಇತ್ತು. ಆದ್ರೆ ಗಾಳಿಪಟದ ಸೂತ್ರನೇ ತುಂಡಾಗೋಗಿದೆ ಅಂತ ಇಷ್ಟು ದಿವಸ ನನಗೆ ಗೊತ್ತಿರಲಿಲ್ಲ. ಅಂದ್ರೆ ನನ್ನ ಪ್ರೀತಿನ ಹೇಳ್ಕೊಂಡಿದ್ದು ಅವಳು ಯಾವ್ದು ನೋಡ್ಲೇ ಇಲ್ವಾ? ನಾನು ಐ ಲವ್ ಯು ಅಂತ ಬರ್ತಿದ್ದವಳು ಯಾವ್ದು ಓದ್ಲೇ ಇಲ್ವಾ? ನಾನು ಪಟ್ಟಿದ ಪ್ರಯತ್ನ ಎಲ್ಲ ಮಣ್ಪಾಲಾಗೋಯ್ತಾ? ಶಿವಾನಿ ಅವ್ರು ನನ್ನ ಹೆಂಡತಿ ಆಗ್ಬೇಕು ಅಂತ ಕನಸ್ಕೊಂಡಿದ್ ನಾನು. ಆದ್ರೆ ಈಗ ಹೇಗ್ ಸಾಧ್ಯ ದೇವ್ರೆ? ಇದೆಲ್ಲ ಹೇಗ್ ಸಾಧ್ಯ? ನಾನು ಬಿತ್ತಿರೋ ಪ್ರೀತಿಯ ಬೀಜ ಗಿಡ ಬೀಳ್ತಾ ಇದೆ ಅನ್ಕೊಂಡಿದ್ದೆ. ಆದ್ರೆ ಆ ಗಿಡ ಈಗಾಗ್ಲೇ ಬೆಳೆದು ಬಿಟ್ಟಿರೋ ಹೂ ನಂದಲ್ಲ ಅಂತ ಈಗ ಗೊತ್ತಾಗ್ತಾ ಇದೆ. ಬಿಟ್ಟಿರೋ ಹೂ ನಂದಲ್ಲ, ಚಿಕ್ಕ ಯಜಮಾನ್ರು ಹೂ. ಈಗಾಗ್ಲೇ ಶಿವಾನಿ ಮುಡಿ ಸೇರಿದೆ. ದೇವ್ರೆ, ಈ ವಿಷಯ ಯಾಕೆ ನನ್ಗೆ ಮುಂಚೆನೆ ಗೊತ್ತಾಗ್ಲಿಲ್ಲ? ಇದೆಲ್ಲ ಕನ್ಸು ಅಂತ ಒಂದೇ ಒಂದ್ಸತಿ ಹೇಳಪ್ಪ ದೇವ್ರೆ. ಮಧು, ಮಧು, ಏನ್ ಮಾಡ್ತಾ ಇದೀಯ? ತ್ರಿಶೂಲ್ ಬರೋ ಹೊತ್ತಾಯ್ತು. ಸೊಸೆನ್ ಬೇರೆ ಮೊದಲನೇ ಸರಿ ಮನೆ ಕರ್ಕೊಂಡ್ಬರ್ತಾ ಇದ್ದಾನೆ. ಅವಳಿಗೆ ಆರತಿ ಮಾಡಿ ಮನೆ ತುಂಬಿಸ್ಕೋಬೇಕು. ಬೇಗ ಬಾರೆ. ಲೇ ಮಧು. ಅಯ್ಯೋ, ಯಾಕ್ರೆ ಹಂಗ್ ಕೂಗ್ಕೊಳ್ತಾ ಇದ್ದೀರಾ? ಏನ್ ಮಾಡ್ತಿದ್ಯಾ? ಮನೆಗ್ ಸೊಸೆ ಆಗೋ ಮಹಾಲಕ್ಷ್ಮಿ ಬರ್ತಿದ್ದಾಳೆ. ಅವಳನ್ನ ಹಾಗೆ ಕಳಿಸ್ಬಿಡಕ್ಕಾಗತ್ತಾ? ಅವಳಿಗೆ ಏನ್ ಸಿಹಿ ಮಾಡ್ಕೊಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅಲ್ಲ ಕಣ್ರಿ, ಅವಳಿಗೆ ಏನ್ ಇಷ್ಟ ಆಗುತ್ತೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನನಗೆ ಸಮಾಧಾನ ಮಾಡಕ್ಕಿಲ್ದೇ ಇರುವಾಗ ಇನ್ನು ನೀನು ಮೂಕ ಜೀವಿ ನನ್ನ ಸಮಾಧಾನ ಮಾಡೋದು ಬಂದ್ಯಾ? ತುಂಬಾ ಥ್ಯಾಂಕ್ಸ್. ಸುಂದ್ರಿ, ಈ ಹೃದಯದಲ್ಲಿ ಯಾಕೆ ಇಷ್ಟೊಂದು ಪ್ರೀತಿ ಹುಟ್ಕೊಂಡ್ಬಿಡತ್ತೆ? ಹಾ ಸುಂದ್ರಿ, ಯಾಕೋ ತುಂಬಾ ಕಷ್ಟ ಆಗ್ತಾ ಇದೆ. ಈ ನೋವಲ್ಲಿ ಜೀವನ ಮುಳುಗೋಯ್ತು ಅಂತ ಅನಿಸ್ತಾ ಇದೆ. ಸುಂದ್ರಿ, ನಾನು ಹೇಗೆ ನಿಮ್ ಯಜಮಾನಿ ಸುಂದ್ರಿನು ಪ್ರೀತಿಸ್ತಾ ಇದ್ದೀನೋ ಅದೇ ತರ ನಮ್ ಚಿಕ್ಕ ಯಜಮಾನ್ರು ಮುಂಚೆಯಿಂದನೂ ಪ್ರೀತಿಸ್ತಾ ಇದ್ದೀನಿ ನಾನು. ಏನ್ ಮಾಡ್ಲಿ ಹೇಳೀಗ? ಒಂದಾಗ್ಬೇಕು, ಅವರಿಬ್ರು ಮದುವೆ ಆಗ್ಬೇಕು. ಮರಿತೀನಿ, ನಾನು ನನ್ನ ಪ್ರೀತಿನ ಖಂಡಿತ ಮರಿತೀನಿ, ಖಂಡಿತ ಮರಿತೀನಿ. ಸುಂದ್ರಿ, ಏನು? ಹಾ, ಇಲ್ಲ 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 ಇಲ್ಲ,
ನಾನು ನನ್ನ ನಿರ್ಧಾರ ತಗೊಂಡಾಗಿದೆ. ನಿನಗಿದೆಲ್ಲ ಗೊತ್ತಾಗೋದಿಲ್ಲ, ಸುಮ್ಮನೆ ಇರು. ಶಿವಾನಿ ಯಾವತ್ತಿದ್ರು ಇಲ್ಲ 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 ಶಿವಾನಿ ಮೇಡಮ್ ಯಾವತ್ತಿದ್ರು ನಮ್ಮ ಚಿಕ್ಕ ಯಜಮಾನ್ರಿಗೆ ಸೇರ್ಬೇಕು. ಅವರಿಬ್ಬರದೇ ಸರಿಯಾದ ಜೋಡಿ. ಹ ಪಾಪ, ನನ್ನಿಂದ ತ್ರಿವಿಕ್ರಮ್ ಕಾಂಟ್ಯಾಕ್ಟ್ ಲೆನ್ಸಸ್ ಹಾಳಾಯಿತು. ಈಗ ನಾನೇ ಅವ್ರಿಗೆ ಹೊಸ ಕೊಡಬೇಕು. ಅವಳನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ನನ್ನ ಸಾವಿನ ರೂಪದಲ್ಲಿ ನನ್ನ ಕಣ್ಮುಂದೆ ಬಂದವಳು. ಯಾವತ್ತೂ ಅವಳನ್ನು ಮರೆಯೋದಕ್ಕಾಗಲ್ಲ. ನಮ್ಗೆ ಯಾಕೆ ಫೋನ್ ಮಾಡಲಿಲ್ಲ? ಟೆನ್ಷನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ವೋ. ಜೊತೆಗೆ ನಾನು ಫೋನು ತಗೊಂಡೋಗಿರ್ಲಿಲ್ಲ. ಫೋನ್ ಮಾಡಿದ್ರೆ ನಾವೆಲ್ಲ ಬರ್ಬೋದಿತ್ತು, ಅವಳನ್ನ ಹಿಡಿಬೋದಿತ್ತು. ಸರಿ, ಅಷ್ಟು ಕತ್ಲಲ್ಲಿ ಅವಳೇ ನಾಗಿನಿ ಅಂತ ಹೇಗೆ ಹೇಳ್ತೀಯ? ನಾನು ಮೆಡಿಕಲ್ ಶಾಪ್ಗೆ ಹೋಗಿ ಮೆಡಿಸಿನ್ ತಗೊಂಡು ಬಂದು ಕಾರ್ನಲ್ಲಿ ಕೂತ್ಕೊಂಡೆ. ಕಾರ್ನಲ್ಲಿ ಕೂತ್ಕೊಂಡಾಗ ಅವಳು ಎದುರುಗಡೆಯಿಂದ ಬರ್ತಾ ಇದ್ಲು. ನಾಗಿನಿ ನಿನ್ನ ನೋಡಲ್ಲ? ಇಲ್ಲ, ನನ್ನ ನಾವು ನೋಡ್ಲಿಲ್ಲ. ಅವ್ಳು ಬರ್ತಿದ್ದಕ್ಕೆ ಕಾರ್ ಗ್ಲಾಸ್ನ ನಾನು ಕ್ಲೋಸ್ ಮಾಡ್ಕೊಂಡ್ಬಿಟ್ಟೆ. ಮುಗೀತು, ನಮ್ ಕತೆ ಮುಗೀತು. ನಾಗಿನಿ ನಮ್ಮನ್ನ ನೆಮ್ಮದಿಯಾಗಿರಕ್ ಬಿಡಕ್ಕೆ ಇಲ್ಲ. ಮಹದೇಶ್ವರ, ಇವಾಗ ಎಂತ ಮಾಡೋದು? ಅವಳನ್ನ ಹುಡ್ಕೋದ? ಬೇಡ ಬೇಡ ಅಂದ್ರೆ ಅವಳು ನಮ್ಮ ಕಣ್ಣಿಗೆ ಕಾಣಿಸ್ಕೊಂಡ್ರು ನಾವೇನು ಮಾಡ್ದಲ್ಲ ಸುಮ್ಮನೆ ಭಯದಲ್ಲೇ ಬದುಕಕ್ಕಾಗತ್ತೆ. ನಾನು ಇಷ್ಟಪಡೋದು ನೀವು ಇಷ್ಟಪಡೋದು ಅಂತ ಬೇರೆ ಏನಿರುತ್ತೆ? ನಮ್ಮ ಸೊಸೆ ತಾನೇ. ಸೊಸೆನ ಹೊರಗಡೆ ನಿಲ್ಸ್ಬಿಟ್ಟು ನಾವುಗಳೇ ಇಲ್ಲಿ ಮಾತಾಡ್ಕೊಂಡು ನಿಂತಿದ್ವಲ್ಲ, ಬನ್ರಿ ಹೋಗಿ ಕರ್ಕೊಂಬರೋಣ. ಬನ್ನಿ. ಹೋದು ಕರಿಯ. ಎಲ್ಲೇ ಬೈಕತ್ ಯಾರು ಕಾಣ್ತಾನೆ ಇಲ್ವಲ್ಲೇ? ತ್ರಿಶೂಲ್, ಲೇ ತ್ರಿಶೂಲ್, ನೀನ್ ಪ್ರೀತಿಸಿರೋ ಹುಡುಗಿ ಅಂದ್ರೆ ನಮ್ಮ ಮನೆ ಸೊಸೆನ ಕರ್ಕೊಂಡ್ಬಿಡ್ತೀನಿ ಅಂತ ಹೋಗಿದ್ದು. ಎಲ್ಲೋ ನಿನ್ನೆ ಕೇಳ್ತಾ ಇರೋದು, ಎಲ್ಲೋ? ನೋಡು, ನಿನಗೆಲ್ಲ ಬೇಜಾರು ಮಾಡ್ಕೊಂಡಿದ್ರೆ ನನಗೂ ಅಳು ಬಂದ್ಬಿಡುತ್ತೆ ಅಷ್ಟೇ. ಆಮೇಲೆ ಬೇಡ ಬೇಡಪ್ಪ, ನಾವೇ ತಪ್ಪು ಕಲ್ಪನೆ ಮಾಡ್ಕೊಂಬಿಟ್ಟು ನಿನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿತ್ತು. ನೀನು ಬೇಜಾರು ಮಾಡ್ಕೋಬೇಡ, ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು. ಅದೇ ನಮ್ಮಿಬ್ಬರ ಆಸೆ. ನಾನು ಯಾವಾಗಲೂ ನಗ್ನಗ್ತಾ ಇರ್ತೀನಪ್ಪ, ಎಲ್ರೂ ನಗ್ಸ್ತಾ ಇರ್ತೀನಿ. ಎಷ್ಟೇ ಆದ್ರೂ ನಗ್ಸೋ ಗುಣ, ನಗೋ ಗುಣ ನನಗೆ ವೈವರ್ತಿಂದ ಬಂದಿದೆ ಅಲ್ವಾ? ಶಿವಾನಿಯಿಂದ ಡ್ಯಾಡ್. ನೋಡು, ಶಿವಾನಿನ ಸ್ವಲ್ಪ ಮನೆಗೆ ಬರಕ್ಕೆ ಹೇಳ್ತೀಯಾ? ಯಾಕೆ ಡ್ಯಾಡ್? ಎನಿಥಿಂಗ್ ಸೀರಿಯಸ್? ಒಂಥರ ಸೀರಿಯಸ್ಸೇ, ಮನೆಗೆ ಬರಕ್ಕೆ ಹೇಳು. ಅಲ್ಲ, ಏನಾಯ್ತು ಅಂತ ನನಗೆ ಹೇಳಿದ್ರೆ. ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತಾ ಇದೆಯಾ? ಅವಳ ಹತ್ರನೇ ಸ್ವಲ್ಪ ನೇರವಾಗಿ ಮಾತಾಡೋದಿದೆ. ಅಲ್ಲ ಡ್ಯಾಡ್, ಅವ್ರ ಹತ್ರ ಮಾತಾಡೋ ಅಂಥದ್ದು ವಿಷಯ ಬೇಕಾದಷ್ಟಿದೆ ಕಣಪ್ಪ. ಏನೆಲ್ಲ ನಿನ್ನ ಹತ್ರ ಹೇಳ್ಕೊಂಡು ಕೂತ್ಕೊಳ್ಳ. ಕರ್ಕೊಂಡು ಬಾ. ಓಕೆ ಓಕೆ ಡ್ಯಾಡ್, ಶೋರ್. ಮರಿಬೇಡ. ಯಾ ಹಾ ತ್ರಿಶೂಲ್, ನಾಳೆ ಬೆಳಿಗ್ಗೆ ರೆಡಿ ಇರು, ನಾವು ಆಚೆ ಹೋಗ್ತಾ ಇದ್ದೀವಿ. ಆಚೆನಾ? ಎಲ್ಲಿ ಚಿಕೇಶ್ ಮಾಡ್ರೆ? ನಾನು ಕರಿತಿದ್ದೀನಿ ಅಂದ್ರೆ ಎಲ್ಲಿಗೆ ಅಂತ ಕೇಳಬಾರ್ದು. ಗಾಡಿ? ಹಾಂ, ಓಕೆ, ಗುಡ್ ಡೇ. ತ್ರಿಶೂಲ್, ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋನು ನೀನು ಒಬ್ಬನೇ ಕಣ. ಮೈ ಬೆಸ್ಟ್ ಫ್ರೆಂಡ್.
ಬಾಯ್. ಚಿಕ್ಕೇಶ್ ಮಾಡ್ರೆ, ನಾನು ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ನಾನು ನಿಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ. ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ಯಾರಿಗೂ ಅರ್ಥ ಆಗ್ತಿಲ್ಲ. ಹಾರ್ಟ್ ತೋರಿಸೋ ರೂಟು. ಹಾರ್ಟು ರೂಟ್ ತೋರ್ಸತ್ತಾ? ಏನು ಚಿಕ್ಕೇಶ್ ಮಾಡ್ರೆ ನೀವು? ಇಷ್ಟು ದಿವಸ ಹಾರ್ಟು ಬ್ಲಡ್ ಪಂಪ್ ಮಾಡತ್ತೆ ಅಂತ ಕೇಳಿದ್ದೆ, ಇವಾಗ ಹಾರ್ಟು ರೂಟು ತೋರ್ಸತ್ತಾ? ಒಳ್ಳೆ ಜೋಕ್ ಮಾಡ್ತೀರಾ ನೀವು. ಪ್ರೀತಿ ಜಾಸ್ತಿ ಆದಾಗ ಹಾರ್ಟ್ ರೂಟು ತೋರಿಸುತ್ತೆ, ಪ್ರೀತಿನ ಲೂಟು ಮಾಡುತ್ತೆ. ಚಿಕ್ಕೇಶ್ ಮಾಡ್ರೆ, ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತಾದರೂ ಹೇಳಿ. ತ್ರಿಶೂಲ್, ನೀನು ನನಗೊಂದು ಸರ್ಪ್ರೈಸ್ ಕೊಟ್ಟಿಯಲ್ಲ, ಹಾಗೆ ನಾನು ನಿಂಗೆ ಇವತ್ತೊಂದು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಚಿಕ್ಕೇಶ್ ಮಾಡ್ರೆ ಪ್ಲೀಸ್ ಹೇಳಿ ಅದೇನು ಅಂತ. ನೋ ಮೋರ್ ಟಾಕ್ಸ್ ತ್ರಿಶೂಲ್, ಸುಮ್ಮನೆ ಕೂತ್ಕೋ, ನಿನಗೆ ಗೊತ್ತಾಗುತ್ತೆ ಎಲ್ಲ. ಲೋ, ಮುಂಚೆ ಎಲ್ಲ ಶಿವಾನಿ ಅವ್ರ ಜೊತೆ ಚೆನ್ನಾಗೇ ಮಾತಾಡ್ತಿದ್ದೆ, ಎಲ್ಲ ಸರಿಯಾಗಿ ಇತ್ತು. ನಾವಿಬ್ರು ಲವ್ ಮಾಡ್ತಾ ಇದ್ದೀವಿ, ಮದುವೆ ಆಗಬೇಕು ಅನ್ನೋ ಟೈಮಲ್ಲಿ ನೀನು ತುಂಬ ಸ್ಟ್ರೇಂಜಾಗಿ ಬಿಹೇವ್ ಮಾಡ್ತಿದ್ಯಾ ತ್ರಿಶೂಲ್. ನಿನ್ನೇನು ಹಾಗೆ ಓಡೋದೆ, ಇವಾಗ ಕರೆದ್ರೂ ಬರ್ತಾ ಇಲ್ಲ ನೀನು. ಏನು ನಿನ್ನ ಪ್ರಾಬ್ಲಮ್ಮು? ಅಯ್ಯೋ, ಪ್ರಾಬ್ಲಮ್ ಏನಿಲ್ಲ ಚಿಕ್ಕೇಶ್ ಮಾಡ್ರೆ. ನನ್ನ ಮೇಲೆ ಏನಾದರೂ ಬೇಜಾರ, ಅಥವಾ ಯಾರಾದರೂ ಏನಾದರೂ ಅಂದ್ರೆ ನಿಮಗೆ? ಶಿವಾನಿ ಅವರು ಏನಾದರೂ? ಅಯ್ಯೋ ಚಿಕ್ಕೇಶ್ ಮಾಡ್ರೆ, ಆ ಥರ ಎಲ್ಲ ಏನೂ ಆಗಿಲ್ಲ. ನೀವು ಏನೇನೋ ಕಲ್ಪಿಸ್ಕೋಬೇಡಿ. ಮತ್ತೇನು ನಿಂದು? ಯಾಕೆಷ್ಟು ಸಂಕೋಚ ಪಟ್ಕೋತಿದ್ಯಾ? ಬಾ ಒಳಗೆ ಬಾ, ನಡಿ. ಚಿಕ್ಕೇಶ್ ಮಾಡ್ರೆ, ತ್ರಿಶೂಲ್, ನಡಿ ನಡಿ, ಲೆಟ್ಸ್ ಗೋ. ಹಿಂಗೆ ಗೊತ್ತಾ, ನೀನು ಎದುರುಗಡೆ ನಿಂತ್ಕೋ, ನಾನು ಬಚ್ಚಿಡ್ಕೊಂಡಿರ್ತೀನಿ. ಓಕೆ? ಅದೆಲ್ಲ ಬೇಡ ಚಿಕ್ಕೇಶ್ ಮಾಡ್ರೆ. ಚಿಕ್ಕೇಶ್ ಮಾಡ್ರೆ ಬೇಡ. ಸರ್ಪ್ರೈಸ್! ಇದೇನಿದು? ಪರಿಚಯನೇ ಇಲ್ದೇ ಇರೋ ತರ ನೋಡ್ತಾ ನಿಂತಿದ್ದೀರಾ? ಕೇಳಿ, ಪರವಾಗಿಲ್ಲ. ಹೇಗೆ ಗೊತ್ತಾಯ್ತು? ಅದು ಅದು ದೇವ್ರು ಹೇಳಿದ್ದು. ವಾಟ್? ದೇವ್ರ? ಹೇ, ಕಾಮಿಡಿ ಮಾಡಬೇಡ. ದೇವ್ರು ಬಂದು ನಾನು ಶಿವಾನಿ ಲವ್ ಮಾಡ್ತಿದ್ದೀವಿ ಅಂತ ನಿನ್ಗೆ ಹೇಳಿದ್ರ? ದೇವರೇ ಬಂದು ಹೇಳಿಲ್ಲ, ನನಗೆ ಗೊತ್ತಾಗೋ ಹಾಗೆ ಮಾಡ್ದ. ಒಳ್ಳೆ ಮನ್ಸಿರೋರಿಗೆ ತಾನೇ ಸೇರ್ಬೇಕು, ಅದನ್ನ ತೋರಿಸ್ಕೊಟ್ಟ ಅಷ್ಟೆ. ಸಾಕು ಸಾಕು, ಮಾತಾಡಕ್ ಬಿಟ್ರೆ ಮಾತಾಡ್ತಾನೆ ಇರ್ತೇನೆ ನೀನು. ಶಿವಾನಿ ಅವರೇ, ತ್ರಿಶೂಲಿಗೆ ನನ್ನ ಮೇಲೆ ಯಾವ ಲವೋ ಏನೋ, ನನ್ನ ಬಗ್ಗೆ ಮಾತಾಡ್ತಾನೆ ಇರ್ತಾನೆ ಯಾವಾಗಲೂ. ಶಿವಾನಿ ಅವರೇ, ಅಪ್ಪ ನಿಮ್ಮನ್ನ ಮನೆ ಕರ್ಕೊಂಬ ಅಂತ ಹೇಳಿದ್ದಾರೆ. ಸೊ ಬನ್ನಿ ಹೋಗೋಣ. ಶಿವಾನಿ ಅವರೇ, ಹೋಗೋಣ. ಐ ಹೇಟ್ ದಿಸ್ ಆಟಿಟ್ಯೂಡ್ ತ್ರಿಶೂಲ್. ಮುಂಚೆ ಹೀಗಿರ್ಲಿಲ್ಲ ನೀನು. ಶಿವಾನಿ ಅವ್ರ ಮನೆಗೆ ಕರ್ಕೊಂಡ್ಬರ್ಬೇಕಾದ್ರೂ ಹೀಗೆ ಆಡ್ದೆ, ಈಗ ಹೋಗ್ಬೇಕಾದ್ರೂ ಹೀಗೆ ಆಡ್ತಿದ್ದಿಲ್ಲ. ವಾಟ್ ಹ್ಯಾಪನ್ ಟು ಯು? ಏನಾಗಿದೆ? ಏನಿಲ್ಲ ಚಿಕ್ಕೇಶ್ ಮಾಡ್ರೆ. ಮತ್ತೆ ಯಾಕೆ ಹೀಗೆ ಆಡ್ತಿದ್ಯಾ? ನಮ್ಮ ಜೊತೆ ಬರೋದಕ್ಕೆ ಏನು ನಿಂಗೆ? ಶಿವಾನಿ ಅವರೇ, ನೀವೇ ಹೇಳಿ ಇವನಿಗೆ ಸ್ವಲ್ಪ. ಚಿಕ್ಕೇಶ್ ಮಾಡ್ರೆ, ನನಗೆ ಯಾರು ಏನೂ ಹೇಳೋದು ಬೇಡ. ನನಗೆ ಬೇರೆ ಕೆಲಸ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವಿಬ್ರು ಹೋಗಿ ಬನ್ನಿ. ಅದು ಅಲ್ಲದೆ ಸುಮ್ಮನೆ ಎರಡು ಬೆಸ್ಟ್ ಮಧ್ಯ ಒಂದು ವೇಸ್ಟ್ ಯಾಕೆ ಅಂತ. ಲೇ, ಇದೇನಿದು ಹೊಸದು? ಸುಮ್ಮನೆ ಹತ್ತು ಬಾ. ಇಲ್ಲ ಚಿಕನ್ ಸ್ವೀಟಿನ ಅವಶ್ಯಕತೆ ಏನಿದೆ? ಹೊಗಳಿದ್ ಸಾಕು, ಏನ್ ಬೇಕು ಅಂತ ಹೇಳಿ, ನಾನು ಸೆಲೆಕ್ಟ್ ಮಾಡ್ತೀನಿ. ನೀವೇನ್ ಸೆಲೆಕ್ಟ್ ಮಾಡಿದ್ರು ನನಗೆ ಓಕೆ. ಓಕೆ. ಶಿವಾನಿ ಅವರೇ, ಅಪ್ಪಂಗೆ ಅಮೆರಿಕನ್ ಬ್ಲ್ಯಾಕ್ ಕರೆಂಟ್ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ. ನಾನು ಹೋಗಿ ತಗೋತಾ ಇರ್ತೀನಿ, ನೀವು ಅಲ್ಲಿವರೆಗೂ ನೋಡಿ. ಶೋರ್. I'll be back. ಯಾ.
ನಾನು ಅವಳ ಕಣ್ಣು ಕಾಣಿಸ್ಕೊಂಡಿದ್ರೆ ನೀನು ಫೋನ್ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗ್ತಿತ್ತು? ನಾನು ಅವಳ ಕಣ್ಣು ಕಾಣಿಸ್ಕೊಂಡಿಲ್ಲ. ಅವಳು ಇವಾಗ ಎಲ್ಲಿದ್ದಾಳೆ? ನೀವೆಲ್ಲಿದ್ದೀರಾ? ಅವಳು ಒಳಗಡೆ ಇದ್ದಾಳೆ. ನಾನು ಹೊರಗಡೆ ಬಂದು ಕಾರ್ನಲ್ಲಿ ಕೂತ್ಕೊಂಡು ಕಾಲ್ ಮಾಡ್ತಿದ್ದೀನಿ. ನೀನು ಈಗಲೇ ಈ ಕ್ಷಣದಲ್ಲೇ ಹೊರಟು ಬಾ. ಇವತ್ತು ಏನಾದರೂ ಮಾಡಿ ನಾವು ಅವಳನ್ನ ಹಿಡಿಲೇಬೇಕು. ಬೇಗ ಹೊರಟು ಬಾ. ಸರಿ, ನಾನು ಇವಾಗಲೇ ಹೊರಡ್ತಾ ಇದ್ದೀನಿ. ಲೊಕೇಶನ್ ಶೇರ್ ಮಾಡಿ. ನೀವು ಯಾವುದೇ ಕಾರಣಕ್ಕೂ ಅವಳ ಕಣ್ಣಿಗೆ ಕಾಣಿಸ್ಕೋಬೇಡಿ. ಸರಿ ಸರಿ ಆಯ್ತು, ಬೇಗ ಬಾ ನೀನು. ನಾಗಿನಿ, ಇವತ್ತು ನಿನ್ನ ಕತೆ ಮುಗೀತು. ಇವತ್ತು ನಿನ್ನ ಕತೆ. ಎಲ್ಲೋತ್ಲಿ ಇವಳು? ಇಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಹೊರಗಡೆ ಏನಾದರೂ ಹೋಗ್ಬಿಡ್ಲಾ? ನನ್ನ ಕಣ್ ತಪ್ಪಿಸಿ ಇವಳು ಎಲ್ಲೂ ಹೊರಗಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲೇ ಎಲ್ಲೋ ಹೊರಗಡೆ ಇರಬೇಕು ಅನ್ಸುತ್ತೆ. ಸರ್ ಒಂದ್ ನಿಮಿಷ. ಅದಕ್ಕೆ ನೋಡ್ಬೇಕಿತ್ತು. CCTV ವರ್ಕ್ ಆಗ್ತಿಲ್ಲ. ಎಲ್ಲ ಪ್ರಯತ್ನ ಪಟ್ಟರು ಅಂತ ಅವಳು ಇವತ್ತು ನಮ್ಮಿಂದ ತಪ್ಪಿಸ್ಕೊಂಡಿದ್ದಾಳೆ. ಯಜಮಾನ್ರೆ, ಈ ಶಾಪ್ಗೆ ಹೊರಗಡೆ ಹೋಗೋದಕ್ಕೆ ಬೇರೆ ಎಲ್ಲಾದ್ರೂ ಜಾಗ ಇದೆ? ಅಲ್ಲೊಂದಿದೆಯಾ? ದಿಗ್ವಿಜಯ್ ಫೋನ್ ತೆಗಿತಲ್ಲ, ಅವನಿಗೆ ವಿಷಯ ಹೇಳಬೇಕು. ನಡಿ, ಅವ್ನ ಮನೆಗೆ ಹೋಗಿ ಬಾರ ಬೇಗ. ಹತ್ತು. ಏನಲ್ಲ ಹೋಗ್ಬಿಟ್ರೆ ನಾಗಿನಿ ಸಿಕ್ಬಿಡ್ತಾಳ. ಬಾರು ನೀನು. ಇಬ್ರು ಪ್ರೀತಿ ಮಾಡ್ತಿರೋ ವಿಷಯ ನಮಗೆ ಗೊತ್ತಾಯ್ತು, ಸಂತೋಷನೂ ಆಯ್ತು. ಮುಂದೆ ನಿಮಗೆ ಏನು ಬೇಕು ಅನ್ನೋದನ್ನ ತಿಳ್ಕೊಂಡು ಪರಸ್ಪರ ಹೆಜ್ಜೆ ಇಡೋದು ಒಳ್ಳೇದು ಅನ್ಸುತ್ತೆ. ವಿಷಯ ಇಷ್ಟೇ ಅಮ್ಮ, ನಿಮ್ಮ ಪ್ರೀತಿಗೆ ಬಂಧ ಅನ್ನೋ ಒಂದು ಸೀಲ್ ಬೀಳ್ಬೇಕು. ಆದಷ್ಟು ಬೇಗ ನಿಮ್ಮಿಬ್ಬರಿಗೆ ಅಟ್ಲೀಸ್ಟ್ ಎಂಗೇಜ್ಮೆಂಟ್ ಮಾಡೋಣ ಅನ್ನೋದು ನನ್ನ ಆಸೆ. ಸೊ ನಿಮ್ಮ ಕನ್ಸರ್ನ್ ನನಗೆ ಅರ್ಥ ಆಗ್ತಿದೆ. ಅದು ಏನು ಹೇಳ್ಬೇಕು ಅನ್ಕೊಂಡಿದ್ರೋ ಅದನ್ನ ನೇರವಾಗಿ ಹೇಳಿದ್ರೆ. ವಿಷಯ ಇಷ್ಟೇ ಅಮ್ಮ, ನಿಮ್ಮ ಪ್ರೀತಿಗೆ ಬಂಧ ಅನ್ನೋ ಒಂದು ಸೀಲ್ ಬೀಳಬೇಕು. ಆದಷ್ಟು ಬೇಗ ನಿಮ್ಮಿಬ್ಬರಿಗೆ ಅಟ್ಲೀಸ್ಟ್ ಎಂಗೇಜ್ಮೆಂಟ್ ಮಾಡಬೇಕು ಅನ್ನೋದು ನನ್ನ ಆಸೆ. ನೀವ್ಯಾರು ನನ್ನ ಮಾತು ನಂಬ್ತಾನೆ ಇಲ್ಲ, ಅದಕ್ಕೆ ನಿನ್ನ ಕರೆಸಿದ್ದು. ಇವತ್ತಾದ್ರೂ ಗೊತ್ತಾಯ್ತಲ್ಲ. ನಂಬಿಕೆ ಫುಲ್ ಆಗಿ ಬಂತು. ಅಲ್ಲ, ನೀವು ಹೇಳೋದು ನೋಡಿದ್ರೆ ನಾಗಿಣಿ ಅಲ್ಲೇ ಇರ್ಬೇಕಾಗಿತ್ತು ತಾನೆ? ಎಲ್ಲೋಗ್ಬಿಟ್ಲು? ಸ್ವಾಮಿಗಳೇ, ನಿಜವಾಗ್ಲೂ ನೀವು ನೋಡಿದ್ದು ನಾಗಿಣಿನೇನಾ? ಈ ವಿಷಯದಲ್ಲಿ ನಾನು ತಮಾಷೆ ಮಾಡ್ತಿಲ್ಲ ವಿಷ್ಕಂಠ. ಆ ನಾಗಿಣಿ ಹೇಗಿದ್ದಾಳೆ ಅಂತ ನನ್ನ ಕಣ್ಣಲ್ಲಿ ಅಚ್ಚೊತ್ತಾಗಿದೆ. ಮೊದಲನೇ ಸಲ ನೋಡಿದಾಗ ನಾನು ಅದು ಭ್ರಮೆ ಅಂತ ಅನ್ಕೊಂಡೆ, ಆದ್ರೆ ಎರಡನೇ ಸಲ ನೋಡಿದ್ನಲ್ಲ, ಅದು ನಿಜನೇ. ದಿಗ್ವಿಜಯ್ ಫೋನ್ ಮಾಡೋದು. ಆಮೇಲೆ ಈ ಎಂಗೇಜ್ಮೆಂಟ್ ಎಲ್ಲ ಡ್ಯಾಡ್ ಅಬ್ರಾಡಲ್ಲಿದ್ದಾರೆ.
ಗೊತ್ತು, ಅದಕ್ಕೆ ನೀನು ಅವ್ರ ಹತ್ರ ಮಾತಾಡಿ ಅವ್ರನ್ನ ಬರಕ್ಕೆ ಹೇಳು. ಅವ್ರಿಗೆ ಬರೋದಾ? ಅದು ಹೇಗಾಗುತ್ತೆ? ಹೌದಮ್ಮ, ಎಂಗೇಜ್ಮೆಂಟು, ಮಾತುಕತೆ, ಮಗಳ ಮದುವೆ ಅಂದರೆ ಬರಲೇಬೇಕಲ್ಲ. ಹೌದು, ಸರಿ ಸರಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಆದಷ್ಟು ಬೇಗ ಆಗಲಿ. ಹಾಂ, ಅಕ್ಕ ಅವ್ರಿಗೆ ಪ್ರೈವಸಿ ಇರಲಿ, ನಡಿ ನಾವು ಹೋಗೋಣ. ಬಾ. ಹೇಗಿದ್ದೀರಾ ಶಿವಕರ್? ಚೆನ್ನಾಗಿದ್ದೀನಪ್ಪ, ಹೇಗಿದೆಯಾ? ಚೆನ್ನಾಗಿದ್ದೀನಿ ಅಂಕಲ್, ನಿಮ್ಮನ್ನ ನೋಡಿ ತುಂಬ ದಿನ ಆಗೋಗಿತ್ತು. ದಟ್ಸ್ ಗುಡ್ ಅಂಕಲ್, ದಟ್ಸ್ ಗುಡ್. ನಿಮ್ಮ ಹೆಲ್ತ್ ಹೇಗಿದೆ ಈಗ? ಚೆನ್ನಾಗಿದ್ದೀನಿ. ಏನಿಲ್ಲ, ನಿಮ್ಮ ಡ್ಯಾಡ್ ನೋಡೋಣ ಅಂತ ಬಂದೆ. ಇದಾನ? ಡ್ಯಾಡ್ ಮೇಲೆ ಇದ್ದಾರೆ, ಕರೀಲಾ? ಬೇಡ ಬೇಡ, ನಾನು ಹೋಗ್ತೀನಿ. ಬಾಯ್. ಶಿವಣ್ಣ, ನೀವಾ? ಆಲ್ ರೈಟ್, ನಿಮ್ಗೆ ಆಮೇಲೆ ಸಿಗ್ತೇನೆ. ಓಕೆ. ಹೇಳಿದ್ನಲ್ಲ, ಹಾಗೆ ಈ ವಿಷಯ ಕೂಡ ನೆನಪಾಗುತ್ತೆ. ನೀವೊಂಥರ ಈ ಇಂಗ್ಲಿಷ್ ನೋವೆಲ್ಸಲ್ಲಿರೋ ಸಸ್ಪೆನ್ಸ್ ಕ್ಯಾರೆಕ್ಟರ್ಸ್ ಇದ್ದ ಹಾಗೆ. ಏನೋ ಹೇಳ್ತೀರಾ, ಬಟ್ ಪೂರ್ತಿ ಹೇಳೋದಿಲ್ಲ, ಹೇಳ್ದೇನೂ ಇರಲ್ಲ. ನೀವು ಹೇಳೋದನ್ನ ಸೀರಿಯಸ್ ಆಗಿ ತಗೋಬೇಕು ಅಥವಾ ಜೋಕ್ ಅಂತ ಅಲ್ಲೇ ಬಿಟ್ಬಿಡ್ಬೇಕು, ನನಗೆ ಅರ್ಥನೇ ಆಗೋದಿಲ್ಲ. ನಾನು ನಿಮಗೆ ಜೋಕರ್ ಥರ ಕಾಣಿಸ್ತಾ ಇದ್ದೀನಾ? ನೋ ನೋ ನೋ, ಹಾಗಲ್ಲ. ನಮ್ಮಿಬ್ಬರ ಪ್ರೀತಿ ಏನು ಅನ್ನೋದನ್ನ ನಿನಗೆ ಬಾಯ್ ಬಿಟ್ಟು ಹೇಳೋಕ್ಕೆ ಸಾಧ್ಯ ಇಲ್ಲ ತ್ರಿವಿಕ್ರಮ್. ನೀನೇ ನನ್ನ ಆದಿಶೇಷ, ನೀನು ನಾಗಲೋಕದವನು ಅನ್ನೋ ಸತ್ಯ ನಿನಗೆ ತಾನಾಗೆ ಗೊತ್ತಾಗೋವರೆಗೆ ನಾನು ಹೀಗೆ ಇರಬೇಕು. ನನ್ನಿಂದ ಬೇಜಾರಾಯ್ತಾ? ಸಾರಿ. ಇದೇ ನೀವು ಮೊದಲನೇ ಸತಿ ಕೊಡ್ತಾ ಇರೋ ಸರ್ಪ್ರೈಸ್ ಅಲ್ವಲ್ಲ? ಆಗ್ಲೂ ಕೊಡ್ತಾ ಇದ್ರಿ, ಈಗಲೂ ಕೊಡ್ತಾ ಇದ್ದೀರಾ. ನಾನು ಸರ್ಪ್ರೈಸ್ ಕೊಟ್ಟಿದ್ನ? ಯಾವಾಗ? ನಿಮಗೆ ಮುಂದೆ ಏನೋ ನೆನಪಾಗುತ್ತೆ ಅಂತ ಹೇಳಿದ್ನಲ್ಲ, ಹಾಗೆ ಈ ವಿಷಯನೂ ನೆನಪಾಗುತ್ತೆ. ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ನನಗೆ ಯಾಕೋ ನೀವು ಬೇರೆ ಲೋಕದಿಂದನೇ ಇಳಿದು ಬಂದಿದ್ದೀರಾ ಅನ್ಸುತ್ತೆ. ನೀವೊಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್. ಡಿಫ್ರೆಂಟ್ ಏನೋ ಓಕೆ, ಬಟ್ ನೀವು ನಮ್ಮ ಥರನೇ ಮನುಷ್ಯರೇ ತಾನೆ? ಯಾಕೆ? ಶಿವಾನಿ ಅವರೇ, ಐ ಆಮ್ ಜಸ್ಟ್ ಕಿಡಿಂಗ್. ಈಗೇನು, ನಾನು ಗಿಫ್ಟ್ನ ನೋಡ್ಲೋ ಬೇಡವೋ? ಪ್ಲೀಸ್ ಪ್ಲೀಸ್ ನೋಡಿ. ಪೋರ್ಟ್ರೇಟ್ ಅವತ್ತೇ ನಿಮಗೆ ಕೊಡಬೇಕು ಅಂದ್ಕೊಂಡಿದ್ದೆ, ಬಟ್ ನೀವು ಹಾಗೆ ಹೊರಟ್ಬಿಟ್ರಿ. ಅದಕ್ಕೆ ನಿಮಗೆ ಕೊಡಲೇಬೇಕು ಅಂತ ಜೋಪಾನವಾಗಿ ಎತ್ತಿಟ್ಟಿದ್ದೆ. ಖುಷಿ ಆಯ್ತಾ? ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ತ್ರಿವಿಕ್ರಮ್, ಥ್ಯಾಂಕ್ ಯು ಸೋ ಮಚ್. ಶಿವಾನಿ ಅವರೇ, ನಮ್ಮಿಬ್ಬರ ಮಧ್ಯೆ ಈ ಥ್ಯಾಂಕ್ಸು ಸಾರಿ ಎಲ್ಲ ಇರಬಾರ್ದು. ಸರಿ, ನಾನಿನ್ನು ಹೊರಡ್ತೀನಿ. ಇಷ್ಟು ಬೇಗ ಹೊರಟ್ಬಿಟ್ರ? ನಾ ಸ್ವಲ್ಪ ಹೊತ್ತು ಇರ್ಬೋದಾಗಿತ್ತಲ್ಲ. ನಾನು ಬಂದು ತುಂಬ ಹೊತ್ತಾಯ್ತು ತ್ರಿವಿಕ್ರಮ್, ಹೊರಡ್ತೀನಿ. ಹಿಂಗೆ ಆಡ್ತಾ ಇದ್ದೀರಾ? ಏನು ಟೆನ್ಷನ್ ಇದೆಯೋ, ಏನು ಪರ್ಸನಲ್ ಕೆಲಸ ಇದೆಯೋ? ತಾಳ್ಮೆ ಇರಲಿ. ನೀನು ಅವ್ನ ಟೆನ್ಷನ್ ಅರ್ಥ ಮಾಡ್ಕೋತಾ ಇದೆಯಾ, ನನ್ನ ಟೆನ್ಷನ್ ಅರ್ಥ ಮಾಡ್ಕೋತಾ ಇಲ್ಲ. ಹಾಗಂತ ರೂಮ್ಗೆ ನುಗ್ಗೋಕ್ಕಾಗತ್ತಾ? ನಾವು ಬಂದಿರೋ ವಿಷಯನ ಅಕ್ಕ ಹೇಳ್ತೀನಿ ಇರುತ್ತಾನೆ. ತಾಳ್ಮೆ ಇರಲಿ, ಆರಾಮಾಗಿ ಕುತ್ಕೊಂಬರ. ಅಲ್ಲ ಕಣೋ, ನಾನು ಯಾಕಣ್ಣ ಹೀಗೆ ಬೆವರ್ತಾ ಇದ್ದೀರಾ? AC ಜಾಸ್ತಿ ಮಾಡ್ಲಾ? ಪ್ರಾಬ್ಲಮ್ಮು ಏಸಿದಲ್ಲ, ಟ್ಯಾಬ್ಲೆಟ್ದು ಡೋಸೆ ಸ್ವಲ್ಪ ಜಾಸ್ತಿ ತಗೊಂಡ್ಬಿಟ್ಟಿದ್ದಾರೆ, ಹಾಗಾಗಿ ಬೇವರ್ತಾ ಇದ್ದಾರೆ. ಜ್ಯೂಸ್ ಕುಡಿ, ಜ್ಯೂಸ್ ಕುಡಿದ್ರೆ ಸರಿ ಹೋಗುತ್ತೆ. ಸರಿ ಅಣ್ಣ, ನೀವು ಬಂದಿರೋ ವಿಷಯ ನಾನು ಹೇಳ್ತೀನಿ ಅವ್ರಿಗೆ. ಹೋಗೋದು ನನಗಷ್ಟೇ ಅಲ್ಲ, ಬಾಗ್ಲಿಗೂ ಇಷ್ಟ ಇಲ್ಲ ಅನ್ಸುತ್ತೆ. ಆದರೆ ನಾನು ಹೋಗಲೇಬೇಕಲ್ಲ. ಬೇಡ ಅಂತ ನಾನು ಹೇಳ್ತಿಲ್ವಲ್ಲ. ಒಂದು 1 hour ಇದ್ಬಿಟ್ಟು ಹೋಗ್ತೀರಾ? ನೀವು ಹೀಗೆ ಆಡ್ತಿದ್ರೆ ನೆಕ್ಸ್ಟ್ ಟೈಮ್ ನಾನು ಬರೋದಿಲ್ಲ ಅಷ್ಟೇ. ಅಯ್ಯೋ, ಹಾಗೆಲ್ಲ ಮಾಡಬೇಡಿ. ನೀವು ಸೆಟ್ ಬನ್ನಿ, ನಾನು ತೆಗಿತೀನಿ. ಅಯ್ಯೋ, ನಿಧಾನ ನಿಧಾನ ನಿಧಾನ. ಅಯ್ಯೋ ಅಯ್ಯೋ, ನಿಧಾನ ಕುಡಿ ಮರ. ನೀನು ನಿಧಾನ ಕುಡ್ಬಿಟ್ಟು ಬಾರಪ್ಪ, ನಾನು ಹೋಗ್ತೀನಿ. ಈ ಡೋರ್ನ ಓಪನ್ ಮಾಡೋದಕ್ಕೆ ಒಂದು ಟ್ರಿಕ್ ಇದೆ, ಅದು ನನಗೆ ಮಾತ್ರ ಗೊತ್ತು. ಇಲ್ಲೇ ಎಲ್ಲೋ ನಮ್ಮ ಸುತ್ತಮುತ್ತನೇ ಇದ್ದಾಳೆ ಅವಳು. ನೀನು ಯಾರ ಬಗ್ಗೆ ಹೇಳ್ತಿದ್ಯೋ? ಅದೇಪ್ಪ, ಇಚ್ಛಾಧಾರಿ ನಾಗಿನಿ ಬಗ್ಗೆ.
ಶಿವ ಅಂಕಲಲ್ಲಿ ಶಿವಾನಿ ಅವ್ರನ್ನ ಅವ್ರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾಗಿತ್ತು. ಶಿವು ಅವರು ನಿಮ್ಮ ಡ್ಯಾಡಿನ ಮೀಟ್ ಮಾಡಕ್ಕೆ ಹೋಗಿದ್ದಾರೆ, ಮೇಲಿದ್ದಾರೆ, ಬರ್ತಾರೆ. ಏನು ಹೇಳ್ತಾ ಇದೆಯಾ ಸಾಂಬ? ಆ ಇಚ್ಛಾಧಾರಿ ನಾಗಿಣಿನ ಮತ್ತೆ ನೋಡಿದ್ಯಾ? ಹೌದು ಕಣ,